ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಪ್ರತಿಯೊಬ್ಬರಿಗೂ ಜ್ಯೋತಿಷ್ಯ ಕಲಿಯೋದಕ್ಕೆ ಆಸಕ್ತಿ ಇರುತ್ತೆ. ಜ್ಯೋತಿಷ್ಯವನ್ನು ಕಲಿಬೇಕಾದ್ರೆ ಮೂಲ ಸ್ವರೂಪವನ್ನು ಕೂಡ ತಿಳ್ಕೋಬೇಕಾಗುತ್ತೆ. ಅತ್ಯಂತ ಸುಲಭ ನನ್ನ ಪ್ರಕಾರ ಜ್ಯೋತಿಷ್ಯ ಕಲಿಯೋದಕ್ಕೆ. 9 ಗ್ರಹ, 12 ರಾಶಿ, 27 ನಕ್ಷತ್ರ, ಈ ಮೂರನ್ನು ತಿಳ್ಕೊಂಡ್ಬಿಟ್ರೆ ಮುಂದಿನದೆಲ್ಲದು ಸಲೀಸಾಗಿ ಬಂದುಬಿಡುತ್ತೆ. ಇದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇವೆಲ್ಲ ಹೇಗೆ ಬಂದವು, ಇದೆಲ್ಲ ಯಾಕಾಗಿ ಬಂತು, ಯಾವುದರ ಮೇಲೆ ಯಾವುದು ನಿಂತಿದೆ, ಇದರ ತಳಹದಿ ಹೇಗೆ, ಇದು ಯಾಕೆ ಈ ರೀತಿ ವಿಸ್ತಾರವಾಗಿ ಬಂದಿದೆ ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈಗ ನಿಮಗೆಲ್ಲ ಗೊತ್ತಿದ್ದಂಗೆ 9 ಗ್ರಹಗಳಿವೆ, 12 ರಾಶಿಗಳಿವೆ, 27 ನಕ್ಷತ್ರಗಳಿವೆ. 27 ನಕ್ಷತ್ರಗಳು ಅಂತಂದರೆ ಒಂದು ನಕ್ಷತ್ರದ ಅವಧಿ 13 ಡಿಗ್ರಿ 20 ನಿಮಿಷ. 13 ಡಿಗ್ರಿ 20 ನಿಮಿಷ ಒಂದು ನಕ್ಷತ್ರದ ಅವಧಿ. ಆ ಒಂದು ನಕ್ಷತ್ರವನ್ನು 4 ಭಾಗ ಮಾಡಿದ್ದಾರೆ. 4 ಭಾಗ ಮಾಡಿದರೆ ಅದು 4 ಪಾದ ಅಂತ ತಿಳ್ಕೊಳ್ಳಿ. ಒಂದು ಪಾದ ಈಕ್ವಲ್ ಟು 3 ಡಿಗ್ರಿ 20 ನಿಮಿಷ ಆಗುತ್ತೆ. ಇಂಟು 27 ನಕ್ಷತ್ರ ಅಂತ ನೋಡಿದರೆ 27 ನಕ್ಷತ್ರವನ್ನು ನಾವು ವಿಂಗಡಣೆ ಮಾಡಿದಾಗ ಒಂದು ನಕ್ಷತ್ರಕ್ಕೆ 4 ಪಾದದಂತೆ 27 ನಕ್ಷತ್ರಕ್ಕೆ 108 ಪಾದ ಆಗುತ್ತೆ. 108 ಪಾದ ಆಗುತ್ತೆ. ಈ ಪಾದ 108 ಅಂತಂದ್ರೆ ಈಕ್ವಲ್ ಟು 3 ಡಿಗ್ರಿ 20 ನಿಮಿಷ. ಇದನ್ನ 12 ರಾಶಿ, ಒಂದು ರಾಶಿಗೆ 4 ಪಾದ ಅಂತ 4 ರಾಶಿಗೆ 12 ರಾಶಿಗೆ 27 ನಕ್ಷತ್ರ. ಅದು ಏನಾಗುತ್ತೆ ಅವಾಗ 360 ಡಿಗ್ರಿ ಆಗುತ್ತೆ. 360 ಡಿಗ್ರಿ. 360 ಡಿಗ್ರಿ ಅಂತಂದ್ರೆ ಒಂದು ಸರ್ಕಲ್. ಅಂತಂದ್ರೆ 360 ಡಿಗ್ರಿ. ಅದರಲ್ಲಿ 12 ರಾಶಿಗಳು ಬರುತ್ತವೆ. ಅದರೊಳಗೆ 9 ನಕ್ಷತ್ರಗಳು 9 ಗ್ರಹಗಳು ಬರ್ತವೆ. ಒಂದೊಂದು ರಾಶಿಯಲ್ಲಿ 2.25 ನಕ್ಷತ್ರಗಳಿರ್ತವೆ. ಅಂದರೆ 2 ನಕ್ಷತ್ರ ಪೂರ್ಣಾವಧಿಯಲ್ಲಿರುತ್ತೆ, ಪೂರ್ಣ ಪ್ರಮಾಣದಲ್ಲಿ. ಅಂದರೆ 4 4 8 ಪಾದ. ಕಾಲು ಭಾಗ ಅಂತಂದ್ರೆ 1 ಪಾದ. ಅಲ್ಲಿಗೆ ಒಂದು ರಾಶಿಗೆ 9 ಪಾದ ಬರುತ್ತೆ. ಹೀಗೆ 9 ಪಾದ ಇಂಟು 12 ಅವಾಗ ಬರುವಂಥದ್ದು ನಮಗೆ 360 ಡಿಗ್ರಿ ಅಲ್ಲಿಗೆ ಬರುತ್ತೆ. ಇದು ಇರಲಿ, ಈ ಲೆಕ್ಕಾಚಾರ ನಿಮಗೆಲ್ಲ ಗೊತ್ತಿರುವಂಥದ್ದೇ. ನಮಗೆ ಬೇಕಾಗಿರೋದು ಈ ಒಂದು ಪಾದದ ಲೆಕ್ಕ ನಾವು ಯಾಕೆ ತಗೊಳ್ತೀವಿ ಅಂತಂದ್ರೆ ಇದನ್ನು ತಿಳ್ಕೋಬೇಕು ಅಂತಂದ್ರೆ ನಾವು ಅದಕ್ಕಾಗಿ ಈ ಜ್ಯೋತಿಷ್ಯದ ಪ್ರಥಮ ವಿಚಾರಗಳನ್ನ ನಾವು ತಿಳ್ಕೋಬೇಕಾಗುತ್ತೆ. ಯುಗಗಳನ್ನ ನಾವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಯುಗಗಳು 4 ಯುಗಗಳಿವೆ. 4 ಯುಗಗಳು ಅಂತಂದ್ರೆ ನೋಡಿ, 1 2 3 4 ಯುಗಗಳಿದ್ದಾವೆ. ನಮಗೆ ಇಲ್ಲಿ ಗೊತ್ತಿದೆ ಕಲಿಯುಗದ ಅವಧಿ ಎಷ್ಟು. ಕೊನೆಯ ಯುಗದಿಂದ ಹೋಗೋಣ, ಮೇಲಕ್ಕೆ ಹೋಗೋಣ. ಕಲಿಯುಗ ಈಕ್ವಲ್ ಟು ಎಷ್ಟು? ಕಲಿಯುಗ
4,32,000 ವರ್ಷ. 4,32,000 ವರ್ಷಕ್ಕೆ ಕಲಿಯುಗ ಅವಧಿ ಇರುತ್ತೆ. ನಾವು ಇದನ್ನ ಒಂದು ಪಾದ ಅಂತ ತಿಳ್ಕೊಳ್ಳೋಣ. ಇದನ್ನೇ ನಕ್ಷತ್ರದ ಒಂದು ಪಾದ ಅಂತ ನಾವು ಈ ಕಲಿಯುಗದ ಅವಧಿಯನ್ನ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಇದಕ್ಕಿಂತ ಮೇಲೆ ಬರುವಂತಹದ್ದು, ಇದಕ್ಕಿಂತ ಪೂರ್ವಭಾವಿಯಾಗಿ ಬರುವಂತಹ ಯುಗ ಯಾವುದು? ದ್ವಾಪರ ಯುಗ. ದ್ವಾಪರ ಯುಗ ಬರುತ್ತೆ. ದ್ವಾಪರ ಯುಗದ ಅವಧಿ ಎಷ್ಟಿರುತ್ತೆ? ಕಲಿಯುಗದ 2 ಪಾದ ಪ್ಲಸ್ ದ್ವಾಪರ ಯುಗ, ಕಲಿಯುಗದ 1 ಪಾದ ಮತ್ತು ದ್ವಾಪರ ಯುಗಕ್ಕೆ ಮತ್ತೊಂದು ಪಾದ ಸೇರಿಸಿದಾಗ ನಮಗೆ ಬರುವಂಥದ್ದು 8,64,000 ವರ್ಷ. 8,64,000 ವರ್ಷ. ಇದಕ್ಕೆ ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ. ಇದು ಪ್ಲಸ್ 4.32 ಇನ್ನೊಂದು ಪಾದ ಸೇರಿಸಿದರೆ 4, 3, 3, 6, 4, 4, 8. ಇದೇ 8 ದ್ವಾಪರ ಯುಗಕ್ಕೆ ಹೋಗಿ ಸೇರುತ್ತೆ. ಇಲ್ಲಿ 2 ಪಾದ ಆಯ್ತು. 2 ಪಾದ ಆಯ್ತು. ದ್ವಾಪರ ಯುಗಕ್ಕಿಂತ ಮೊದಲು ಬರುವಂತದ್ದು ತ್ರೇತಾಯುಗ. ತ್ರೇತಾಯುಗ. ಈಗ ತ್ರೇತಾಯುಗದ ಅವಧಿ ಎಷ್ಟಿದೆ? ಪ್ಲಸ್ ಇದೇ 1 ಪಾದವನ್ನು ಇಲ್ಲಿ ಸೇರಿಸಿ 4,32,000 ವರ್ಷ. ಸೇರಿಸಿದಾಗ 4, 2, 6, 6, 3, 9, 8, 4, 12. ತ್ರೇತಾಯುಗದ ಅವಧಿ 12,96,000 ವರ್ಷ. ಇಲ್ಲಿ 3 ಪಾದ ಆಯಿತು. ಇನ್ನು ಸತ್ಯಯುಗ ಅಂದರೆ ಕೃತಯುಗ. ಇದಕ್ಕೆ ಇನ್ನೂ ಒಂದು ಪಾದವನ್ನ, ಕಲಿಯುಗದ ಇನ್ನೊಂದು ಪಾದವನ್ನ ಇದಕ್ಕೆ ಸೇರಿಸಿದಾಗ 6, 2, 8, 9, 3, 12, 2, 1, 3, 4, 7, 1, 17,28,000 ವರ್ಷ ಕೃತಯುಗ ಬಂತು. 17,28,000 ವರ್ಷ. ಇಲ್ಲಿ 4 ಪಾದ ಬಂತು. ಇದೇ ಪಾದವನ್ನ ನಾವು ಧರ್ಮ ಅಂತ ಕರಿತೇವೆ. ಕೃತಯುಗ 4 ಪಾದದಿಂದ ನಡೀತಾ ಇತ್ತು, ಅಷ್ಟು ಧರ್ಮ ಇತ್ತು. ತ್ರೇತಾಯುಗಕ್ಕೆ ಬಂದಾಗ 1 ಪಾದ ಕಡಿಮೆ ಆಗೋಯ್ತು, ಧರ್ಮ 3 ಪಾದದಲ್ಲಿ ನಡೀತಾ ಇತ್ತು. ದ್ವಾಪರ ಯುಗಕ್ಕೆ ಬಂದಾಗ 2 ಪಾದಕ್ಕೆ ಬಂತು, ಆಗ ಧರ್ಮ 2 ಪಾದದಲ್ಲಿ ಮಾತ್ರ ನಡೀತಾ ಇತ್ತು. ಕಲಿಯುಗಕ್ಕೆ ಬಂದಾಗ 3 ಪಾದ ಹೊರಟೋಯ್ತು, 1 ಪಾದದಲ್ಲಿ ಉಳ್ಕೊಳ್ತು. ಅದಕ್ಕೆ ಧರ್ಮ 1 ಕಾಲಿನಲ್ಲಿ ನಿಂತಿದೆ ಅಂತ ಹೇಳಿ ನಮಗೆ ಪುರಾಣಗಳು ನಮಗಿದನ್ನ ತಿಳಿಸ್ತವೆ. ಈಗ ಇದನ್ನ ನಾವು ಇನ್ನೂ ಸ್ವಲ್ಪ ಬೆಳೆಸಿ ನೋಡೋಣ. ಇದು ಯಾಕೆ, ಹೇಗೆ ಬಂತಿದು? ಹಾಗಾದ್ರೆ ಇದಕ್ಕೂ ಗ್ರಹಗಳಿಗೂ ಏನಾದರೂ ಸಂಬಂಧ ಇದೆಯಾ? ಇದೆ. ಈ 17, 28 ಕೂಡಿಸಿ 7, 1, 8, 2, 10, 8, 18 = 18. 2, 1, 3, 9, 12, 6, 18. 10, 8, 18. 4, 3, 7, 2, 9. ಈ ಭೂಗೋಳ ಜಗತ್ತು
9ರ ಸಂಖ್ಯೆಯ ಮೇಲೆ ನಿಂತಿದೆ. 9 ಸಂಖ್ಯೆ. ನಾವು ಇಲ್ಲಿ ಕ್ವಶನ್ ಹಾಕಿದಾಗ ಇದೆಲ್ಲ ಏನಪ್ಪಾ ಅಂತ ಹೇಳಿ ಹೀಗೆ ಕ್ವಶನ್ ಮಾರ್ಕ್ ನಾವು ಬರೆದ್ರೆ ನಮಗೆ ಈ ಕ್ವಶನ್ ಮಾರ್ಕ್ ಯಾವ ರೀತಿ ಕಾಣುತ್ತೆ ಅಂದ್ರೆ 9 ಸಂಖ್ಯೆ ಬರೆದ ಹಾಗೆ ಕಾಣುತ್ತೆ. ಆ ಪ್ರಶ್ನಾರ್ಥಕ ಚಿಹ್ನೆ ನಿಂತಿರುವಂಥದ್ದು ಈ 9ರ ಸಂಖ್ಯೆ ಮೇಲೆ. ಈ 9ಕ್ಕೆ ಅಧಿಪತಿ ಕುಜ. ಈ 9 ಈ ಎಲ್ಲಾ ಯುಗದಲ್ಲೂ ಕೂಡ ಬರ್ತಾ ಹೋಗುತ್ತೆ. 8 1 9, 1 8 9. ಹಾಗಾಗಿ ಈ ಜಗತ್ತು 9ರ ಸಂಖ್ಯೆ ಮೇಲೆ ನಿಂತು, ಈ ಪ್ರಪಂಚವೇ ಸಂಪೂರ್ಣ ಜಗತ್ತನ್ನ ತೆಗೆದುಕೊಂಡಾಗಲೂ ಕೂಡ ಅದು 9ರ ತಳಹದಿಯಲ್ಲೇ ನಿಂತಿರುತ್ತೆ. ಅದಕ್ಕೆ ನಕ್ಷತ್ರಗಳು, ಪಾದಗಳು ಅಷ್ಟೇ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇಲ್ಲಿ 4 ಪಾದ, ಒಂದೊಂದು ಪಾದಕ್ಕೆ 4,32,000 ವರ್ಷ. ಇಲ್ಲಿ 3 ಪಾದ ಆಗುತ್ತೆ, ಇಲ್ಲಿ 2 ಪಾದ ಆಗುತ್ತೆ, ಇಲ್ಲಿ 1 ಪಾದ ಆಗುತ್ತೆ. ಹಾಗೆ ಅವತಾರಗಳನ್ನು ಕೂಡ ಇದಕ್ಕೆಲ್ಲ ಈ 9ರ ಅಧಿಪತಿ ಯಾರಾಗ್ತಾರೆ ಅಂತಂದ್ರೆ ವಿಷ್ಣು ಆಗ್ತಾರೆ. ಯಾಕೆ ಅಂತಂದ್ರೆ ದಶಾವತಾರಗಳು ಕೂಡ ಈ ಬೇಸಿಸ್ ಮೇಲೆ ಬಂದಿದೆ. ಇಲ್ಲಿ 4 ಪಾದ ಅಂದಾಗ 4 ಅವತಾರಗಳು ಬರ್ತವೆ. ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, 4 ಪಾದಗಳು ಬಂತು. ತ್ರೇತಾಯುಗಕ್ಕೆ ಬಂದಾಗ 3 ಅವತಾರಗಳು ಬರ್ತವೆ. ವಾಮನ, ಪರಶುರಾಮ, ರಾಮ. ದ್ವಾಪರ ಯುಗಕ್ಕೆ ಬಂದಾಗ 2 ಅವತಾರಗಳು ಬರುತ್ತೆ, 2 ಪಾದಕ್ಕೆ. ಒಂದು ವೇದವ್ಯಾಸ, ಮತ್ತೊಂದು ಶ್ರೀಕೃಷ್ಣ. ಕೆಲವರು ಬಲರಾಮ ಅಂತ ಹೇಳ್ತಾರೆ. ಬಲರಾಮ ಆದಿಶೇಷನ ಅಂಶವಾಗಿರೋದ್ರಿಂದ ಅದನ್ನು ತಗೊಳ್ಳೋದಕ್ಕಿಂತಲೂ ವೇದವ್ಯಾಸರು ಮಹಾಭಾರತವನ್ನು ರಚಿಸಿ ಅವರಲ್ಲಿ ಅಪಾರವಾದಂತಹ ಶಕ್ತಿ ಇತ್ತು. ಅಶ್ವತ್ಥಾಮ ಮತ್ತು ಅರ್ಜುನರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಆ ಬ್ರಹ್ಮಾಸ್ತ್ರವನ್ನು ನಿಲ್ಲಿಸುವಂತಹ ಶಕ್ತಿ ಕೇವಲ ಕೃಷ್ಣ ಮತ್ತು ವೇದವ್ಯಾಸರಿಗಿತ್ತು. ಕೃಷ್ಣ ಅವ್ರ ಮಧ್ಯದಲ್ಲಿ ಇರೋದ್ರಿಂದ ಆತ ಆ ಬ್ರಹ್ಮಾಸ್ತ್ರವನ್ನ ನಿಲ್ಲಿಸ್ಲಿಕ್ಕೆ ಹೋಗಲಿಲ್ಲ. ಹಾಗಾಗಿ ವೇದವ್ಯಾಸರು ಬಂದು ಆ ಬ್ರಹ್ಮಾಸ್ತ್ರವನ್ನ ತಡೆದರು. ಹಾಗಾಗಿ ಆ ವೇದವ್ಯಾಸರು ಮಹಾಭಾರತವನ್ನ ಸೃಷ್ಟಿ ಮಾಡಿದರು. ಆ ಕಾರಣಕ್ಕಾಗಿ ವೇದವ್ಯಾಸರನ್ನ ದಶಾವತಾರಗಳಲ್ಲಿ ಒಂದು ಅಂತ ತೆಗೆದುಕೊಳ್ಬೇಕಾಗತ್ತೆ. ಕೊನೆಯದಾಗಿ ಕಲಿಯುಗದಲ್ಲಿ 1 ಪಾದ ಕಲ್ಕಿ ಅವತಾರ. ಹೀಗೆ ದಶಾವತಾರಗಳು ಈ 4 3 2 4 3 7 2 9 1 10 ಹೀಗೆ ಈ ವಿಷ್ಣು ಈ ಯುಗದಲ್ಲಿ ಅವತಾರ ಎತ್ತಿರುವಂತಹ ಘಟನೆ ಇದಕ್ಕೆ ಸಂಬಂಧ ಪಟ್ಟಿರುತ್ತೆ. ಇದು ಯುಗಗಳ ವಿಚಾರ ಆಯಿತು. ಇನ್ನು ಕೆಲವರು ಈಗ ಗ್ರಹ, ಪಾದ, ನಕ್ಷತ್ರ ತಿಳ್ಕೊಂಡ್ರಿ. ಯುಗಗಳ ಪರಿಕಲ್ಪನೆಯನ್ನ ನೀವು ಕೂಡ ತಿಳ್ಕೊಂಡ್ರಿ. ಜ್ಯೋತಿಷವನ್ನ ಕಲಿತ ಮೇಲೆ ಕೆಲವರು ಪರಿಹಾರಗಳನ್ನ ಸೂಚಿಸ್ತಾರೆ. ಏನು ಪರಿಹಾರ? ಯಾವುದೋ ಒಂದು ಪೂಜೆನೋ ವ್ರತನೋ, ತೊಂದರೆಗಳಿದ್ರೆ ಇಂಥ ಪೂಜೆ ಮಾಡು, ಇಂಥ ವ್ರತ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಕೊಡುವಂತ ಸಮಯ ಅವರು ಹೇಗೆ? ಒಂದು ಮಂಡಲ ಪೂಜೆ ಮಾಡಿ, ಅಥವಾ 2 ಮಂಡಲ ಮಾಡಿ, ಅಥವಾ 3 ಮಂಡಲ ಮಾಡಿ, ಅಥವಾ 4 ಮಂಡಲ ಮಾಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಮಂಡಲ ಅಂತಂದ್ರೆ ಏನು ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಮತ್ತೆ ಪುನಃ ನಾವು ಗ್ರಹ, ರಾಶಿ, ನಕ್ಷತ್ರಕ್ಕೆ ಬರಬೇಕಾಗುತ್ತೆ. ಗ್ರಹಗಳು 9, ಸೂರ್ಯನಿಂದ ರಾಹುಕೇತುವರೆಗೆ 9 ಗ್ರಹಗಳು. ರಾಶಿಗಳು ಮೇಷದಿಂದ ಮೀನ ತನಕ 12 ರಾಶಿಗಳು. ರಾಶಿಗಳು 12.
12 ರಾಶಿಗಳಾಯ್ತಾ? 12 ರಾಶಿಗಳಲ್ಲಿ 27 ನಕ್ಷತ್ರಗಳು. ಇದನ್ನ ಟೋಟಲ್ ಮಾಡಿ ಕೂಡಿ 9 2 11 7 18 1 1 2 2 4 ಈ 48 ದಿನಗಳು ಏನಿದೆ ಇದನ್ನ ಮಂಡಲ ಅಂತ ಕರೀತಾರೆ. ನೀವು ಯಾವುದೇ ಪೂಜೆ ವ್ರತ ಮಾಡಿ ಒಂದು ಮಂಡಲ ಮಾಡಿ ಅಂತ ಹೇಳ್ತಾರೆ. ಹಾಗಂದ್ರೆ ಏನು ಅಂತ ನೀವು ಅವ್ರ ಹತ್ರ ಕೇಳಿದಾಗ ಅದು 48 ದಿವಸಗಳು ಅಂತ ಹೇಳಿ ಅವಾಗ ಅವ್ರು ಹೇಳ್ತಾರೆ. ಸಾಮಾನ್ಯವಾಗಿ ನೀವು ಮಂಡಲ ಅಂತ ಅಷ್ಟೇ ತಿಳ್ಕೊಂಡಿರ್ತೀರ. ಅದು ಹೇಗೆ ಬಂತು ಅನ್ನೋದಕ್ಕೆ ಈ ಗ್ರಹಗಳು, ರಾಶಿಗಳು ಮತ್ತು ನಕ್ಷತ್ರಗಳು ಇವುಗಳನ್ನ ಕೂಡಿಸಿದಾಗ 48 ಬರುತ್ತೆ. ಅಲ್ಲಿಗೆ 27 ನಕ್ಷತ್ರಗಳನ್ನ ಸೇರಿಸ್ಕೊಂಡು 12 ರಾಶಿಗಳನ್ನು ಇಟ್ಟುಕೊಂಡು 9 ಗ್ರಹಗಳನ್ನ ಸೇರಿಸಿ ಮಾಡುವಂತಹ ಪೂಜೆ ವ್ರತಗಳೇ ಒಂದು ಮಂಡಲ. ಹೀಗೆ ಈ ಮಂಡಲದ ಪರಿಕಲ್ಪನೆ ಇರುತ್ತೆ. ಇನ್ನು ಇದರ ನಂತರ ಮತ್ತು ಒಂದು ಬರುತ್ತೆ. ಮಂತ್ರವನ್ನು ಹೇಳುವಾಗ 108 ಸಾರಿ ಮಂತ್ರವನ್ನ ಹೇಳಿ ಅಂತ ಹೇಳ್ತಾರೆ. ಯಾಕೆ 108 ಹೇಳಬೇಕು? ನಿಮಗೆಲ್ಲ ಗೊತ್ತು 108 ಯಾಕೆ ಹೇಳಬೇಕು ಅಂತಂದ್ರೆ 108 ಪಾದಗಳಿದಾವೆ ನಕ್ಷತ್ರಗಳಿಗೆ. ಅದಕ್ಕಾಗಿ 108 ಸಾರಿ ಮಂತ್ರವನ್ನ ಜಪಿಸಿ ಪ್ರತಿದಿನ ಅಂತ ಹೇಳ್ತಾರೆ. ಅದು ಹೇಗೆ ಬರುತ್ತೆ ಅದನ್ನ ನೋಡೋಣ. 108 ಸಂಖ್ಯೆ ಹೇಗೆ ಬರುತ್ತೆ? ನಮಗೆ ಸಂವತ್ಸರಗಳು ಗೊತ್ತು. ಸಂವತ್ಸರಗಳು = 60 ಸಂವತ್ಸರ ಇದೆ. 60 ಸಂವತ್ಸರ. ಗ್ರಹಗಳು 9, ರಾಶಿಗಳು 12, ನಕ್ಷತ್ರಗಳು 27. ಈಗ ಇದನ್ನ ಕೂಡಿದಾಗ 9 2 11 7 18 8 1 6 1 7 1 8 8 2 10 108 ಸಂಖ್ಯೆ ಬಂತು. ಸಂವತ್ಸರಗಳು, ಗ್ರಹಗಳು, ರಾಶಿಗಳು, ನಕ್ಷತ್ರಗಳು ಎಲ್ಲವನ್ನ ಸೇರಿಸಿದಾಗಲೂ ಕೂಡ 108 ಬರುತ್ತೆ. ಬರೀ 27 ನಕ್ಷತ್ರಗಳನ್ನ 4 ಪಾದಗಳಾಗಿ ವಿಂಗಡಿಸಿದಾಗಲೂ ಕೂಡ 108 ಬರುತ್ತೆ. ಇಲ್ಲಿ ನಾವು ಸಂವತ್ಸರ, ಗ್ರಹ, ರಾಶಿ, ನಕ್ಷತ್ರ ಎಲ್ಲ ಸೇರಿಸಿಕೊಂಡು 108 ಮಾಡ್ತೇವೆ. ಆಗ 108 ಸಾರಿ ಹೇಳಿದಾಗ ಆ ಮಂತ್ರ ಸಿದ್ಧಿಯಾಗುತ್ತೆ. ಇದನ್ನ ಒಂದು ಮಂಡಲಕ್ಕಿಂತ ಹೆಚ್ಚಿನ ಮಂಡಲ ತನಕ ಮಾಡಿದಾಗ ಇದರ ಶಕ್ತಿ ನಮಗೆ, ನಮ್ಮ ಶರೀರಕ್ಕೆ ಒದಗಿ ಬರುತ್ತೆ. ಅದು ನಾವು ನಡೆಸುವ ಉಸಿರಾಟ ಅದಕ್ಕೆ ನಿಯಂತ್ರಿಸಲ್ಪಟ್ಟು ಅದರ ಮೂಲಕ ಆ ಶಕ್ತಿ ನಮ್ಮ ದೇಹಕ್ಕೆ ಪಸರಿಸುತ್ತೆ. ಹೀಗೆ 108 ಈ ರೀತಿ ಬರುತ್ತೆ ನೋಡಿ. ಸಂವತ್ಸರಗಳು ಸೇರ್ತು, ಗ್ರಹಗಳು ಬಂದು, ರಾಶಿಗಳು ಬಂತು, ನಕ್ಷತ್ರಗಳು ಬಂದ್ರು 108. ಬರೀ ನಕ್ಷತ್ರಗಳನ್ನೇ ಸೇರಿಸಿ 4 ಪಾದಕ್ಕೆ ಡಿವೈಡ್ ಮಾಡೋದಾಗ್ಲೂ ಕೂಡ 108 ಬರುತ್ತೆ. ಸುಲಭವಾಗಿ ಹೇಳೋದಕ್ಕೆ ನಕ್ಷತ್ರಗಳು 27 ಇದೆ, 4 ಪಾದ ಇದೆ, 108 ಸರಿ ಮಾಡಿ ಅಂತ ಹೇಳ್ತಾರೆ. ಆದರೆ ಸಂಪೂರ್ಣವಾದ ಸತ್ಯ ಅಂತಂದ್ರೆ ಸಂವತ್ಸರ ಸೇರಿಸಿಕೊಂಡು ಗ್ರಹ, ರಾಶಿ, ನಕ್ಷತ್ರಗಳನ್ನ ಕೂಡಿದಾಗ ಬರುವಂತಹ ಈ 108 ಸಂಖ್ಯೆಯೇ ಅತ್ಯಂತ ಅದ್ಭುತವಾದಂತಹ ಪ್ರಯೋಗ ಆಗುತ್ತೆ. ಸಂವತ್ಸರಗಳು ಅಂತಂದ್ರೆ ಪ್ರತಿ ಒಂದು ವರ್ಷಕ್ಕೆ ಒಬ್ಬೊಬ್ಬ ಸಂವತ್ಸರಾಧಿಪತಿಗಳು ಬರ್ತಾರೆ. ಆ ಸಂವತ್ಸರಾಧಿಪತಿಗಳು ಇಂದ್ರ ಪದವಿಯನ್ನ ಪಡೆಯುವಂತಹ ವ್ಯಕ್ತಿಗಳಾಗಿರ್ತಾರೆ. ಅಂಥ ಪದವಿ ಅತ್ಯಂತ ದೊಡ್ಡ ಪದವಿ. ಹಾಗಾಗಿ ಆ 60 ಜನ ಸಂವತ್ಸರ
ಅಧಿಪತಿಗಳನ್ನು ನಾವು ಸೇರಿಸಿಕೊಂಡು ಈ 108 ಸಾರಿ ನಾವು ಯಾವುದೇ ಮಂತ್ರಗಳನ್ನು ಜಪಿಸಿದಾಗ ಅದನ್ನು 1 ಮಂಡಲ, 2 ಮಂಡಲ, 3 ಮಂಡಲ, ಸಾಧ್ಯವಾದಷ್ಟು ಹೆಚ್ಚಿನ ಮಂಡಲಗಳ ತನಕ ನಾವು ಜಪಿಸಿದಾಗ ನಮಗೆ ಆ ಮಂತ್ರದಲ್ಲಿರುವಂತಹ ಶಕ್ತಿ ಒಲಿದು ನಾವು ನಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅಂತ ಈ ದಿನ ನಿಮಗೆ ತಿಳಿಸ್ತಾ ಇದ್ದೇನೆ. ಈ ವಿಚಾರ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.